ಉದಾಹರಣೆಗೆ ಯಾವುದಾದರೂ ಒಂದು ಕಾಯಿಲೆಯನ್ನ ಈಗ ನಾನು ನಿಮ್ಗೆ ಉದಾಹರಣೆಯನ್ನ ಕೊಡ್ಬೇಕಂದ್ರೆ, ಈಗ ಒಂದು ಡಿಪ್ರೆಷನ್ ಅಂತ ಇಟ್ಕೊಳ್ಳಿ. ಆ ಡಿಪ್ರೆಷನ್ ಸಮಸ್ಯೆಯಿಂದ ಬಂದಂತಹ ವ್ಯಕ್ತಿಗೆ ಯಾವ ರೀತಿಯಾಗಿ ಹಿಪ್ನೋಟೈಸ್ ಅನ್ನ ಮಾಡಬೇಕು, ಆ ಹಿಪ್ನೋಟೈಸ್ ಅಲ್ಲಿ ಅವರ ಮೈಂಡ್ಗೆ ಯಾವ ರೀತಿ ಸಜೆಷನ್ಸ್ ಅನ್ನ ಕೊಡಬೇಕು, ಅದಾದ ನಂತರ ಯಾವ ಚಕ್ರವನ್ನ ಆಕ್ಟಿವ್ ಮಾಡಿದ್ರೆ ಆ ವ್ಯಕ್ತಿಗೆ ಡಿಪ್ರೆಷನ್ ಇಂದ ಹೊರಗಡೆ ಬರಕ್ಕಾಗತ್ತೆ. ಈಗ ಉದಾಹರಣೆಗೆ ಡಿಪ್ರೆಷನ್ ವ್ಯಕ್ತಿಗೆ ಏನಾಗ್ತಾ ಇರುತ್ತೆ, ತುಂಬಾ ಭಯ 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 ಆಗ್ತಾ ಇರುತ್ತೆ. ಆ ತರ ತುಂಬಾ ಭಯ 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 ಆದಾಗ ಸೋಲಾರ್ ಪ್ಲೆಕ್ಸಸ್ ಚಕ್ರವನ್ನ ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಮತ್ತು ರೇಖೆಯನ್ನ ಕಲಿತ ನಂತರ ಈ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋ ಭಾಗದಲ್ಲಿ ಬರುವಂತಹ ಖಿನ್ನತೆ ಅನ್ನೋ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತ ಕೆಲವು ಭಾಗಗಳಿರುತ್ತೆ, ಕೆಲವು ಚಕ್ರಗಳು ಇನ್ಕ್ಲೂಡ್ ಆಗಿರುತ್ತೆ. ಆ ಚಕ್ರಗಳಿಗೆ ಯಾವ ರೀತಿಯಾಗಿ ಎನರ್ಜಿಯನ್ನ ಕೊಡಬೇಕು, ಯಾವ ರೀತಿಯಾಗಿ ಆ ಚಕ್ರ ಆಕ್ಟಿವ್ ಆಗ್ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಳುತ್ತೆ. ಯಾವುದಾದ್ರೂ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ಚಕ್ರ ಆಕ್ಟಿವ್ ಆಗ್ಬೇಕಾದ್ರೆ ಕನಿಷ್ಠ ಅಂದ್ರೂ 3 ರಿಂದ 4 ತಿಂಗಳ ಕಾಲ ಸಮಯವನ್ನ ತಗೊಳುತ್ತೆ. ಅಷ್ಟು ಸಮಯವನ್ನ ತಗೋಬೇಕಾದ್ರೆ ನಾವು ಅಂದ್ರೆ ಪೇಷಂಟ್ ರೇಖೆಯನ್ನ ಕಲಿತು ಅದಕ್ಕೆ ಬೇಕಾಗಿರುವಂತಹ ಎನರ್ಜಿ ಲೆವೆಲ್, ಅಂದ್ರೆ ಈಗ ಬರೀ 2 ಸಿಂಬಲ್ ಕಲ್ತವ್ರಲ್ಲಿ ಎಷ್ಟರ ಮಟ್ಟಿಗೆ ಎನರ್ಜಿ ಇರುತ್ತೆ, 6 ಸಿಂಬಲ್ ಕಲ್ತವ್ರಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಆ ಎನರ್ಜಿಯನ್ನ ಅಲ್ಲಿ ಉಪಯೋಗಿಸ್ಕೊಂಡು ಕನಿಷ್ಠ ಅಂದ್ರೂ 3 ರಿಂದ 4 ತಿಂಗಳು ರೇಖೆಯನ್ನ ಮಾಡಿದಾಗ ಏನಾಗುತ್ತಂದ್ರೆ ಬೇಸಿಕಲಿ ಆ ಚಕ್ರ ಆಕ್ಟಿವ್ ಆಗುತ್ತೆ. ಯಾವುದೇ ಒಂದು ಕಾಯಿಲೆಗೆ ಯಾವ ಚಕ್ರ ಬ್ಲಾಕ್ ಆಗಿರುತ್ತೋ ಆ ಚಕ್ರ ಸಂಪೂರ್ಣವಾಗಿ ಆಕ್ಟಿವ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋದಿಲ್ಲ. ಈಗ ನಾವು ಹಲ್ಲೋಗ್ತೀವಿ, ಹೀಲಿಂಗ್ ಮಾಡಿಸ್ಕೊಂಡ್ ಬರ್ತೀವಿ, ವಾರಕ್ಕೆ 2 ಸಿಟ್ಟಿಂಗ್ ತಗೊಂಡು ಹೀಲಿಂಗ್ ಮಾಡ್ಕೊಂತೀವಿ, ಅಥವಾ ತಿಂಗಳಿಗೆ 4 ಸಿಟ್ಟಿಂಗ್ ತಗೊಂಡು ಹೀಲಿಂಗ್ ಮಾಡ್ಕೋತೀವಿ ಅಂದಾಗ ನಾವು ಪ್ರತಿನಿತ್ಯ ರೇಖೆಯನ್ನ ಕಲ್ತು ಪ್ರತಿನಿತ್ಯ ನಾವು ರೇಖೆಯನ್ನ 3 ತಿಂಗಳಿಂದ 4 ತಿಂಗಳು ಮಾಡಿದಾಗ ಒಂದು ಚಕ್ರ ಆಕ್ಟಿವ್ ಆಗುತ್ತೆ. ಅಂತದ್ರಲ್ಲಿ ನಾವು ಸಿಟ್ಟಿಂಗ್ ವೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಥವಾ ಒಂದೊಂದು ಸಿಟ್ಟಿಂಗ್ಗೆ ಹೀಲಿಂಗ್ ಅನ್ನ ತಗೊಳ್ತೀವಿ ಅಂದಾಗ ಖಂಡಿತವಾಗ್ಲೂ ಆ ಚಕ್ರ ಸಂಪೂರ್ಣವಾಗಿ ಆಕ್ಟಿವ್ ಆಗೋದಿಲ್ಲ. ಸದ್ಯಕ್ಕೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿರೋ ತರ ಅಥವಾ ವಾಸಿ ಆಗಿರೋ ತರ ಅನ್ಸುತ್ತೆ. ನೀವು ರೇಖೆಯನ್ನ ಬಿಟ್ಟ ನಂತರ ಸುಮಾರು ಒಂದು 2-3 ವರ್ಷ ಅಥವಾ 2-3 ತಿಂಗಳು ಆ ಸಮಸ್ಯೆ ಮೇಲೆ ಡಿಪೆಂಡ್. ಅದು ಬಿಟ್ಟ ನಂತರ ಮತ್ತೆ ನಿಮ್ಗೆ ಆ ಸಮಸ್ಯೆ ಏನಾಗುತ್ತೆ, ನಿಮ್ಮ ಬಾಡಿಗೆ ರಿಕವರ್ ಆಗುತ್ತೆ. ಆಗ ಮತ್ತೆ ನೀವು ಸಮಸ್ಯೆಗೆ ಒಳಗಾಗ್ತೀರಾ. ಆದ್ದರಿಂದ ರೇಖೆ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ. ರೇಖೆ ಕಲ್ತ ಮೇಲೆ ನಾವು ಎಷ್ಟು ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಒಂದು ಸಮಸ್ಯೆಗೆ ನಾವು ಎಷ್ಟು ಎನರ್ಜಿಯನ್ನ ಅಲ್ಲಿ ನಾವು ಹಾಕ್ತಾ ಇದೀವಿ, ಎಷ್ಟು ತಿಂಗಳು ರೇಖೆಯನ್ನ ಮಾಡ್ಕೊಂತ ಇದೀವಿ, ಅಥವಾ ನಮ್ಮ ಕ್ಲಾಸಲ್ಲಿ ಯಾವ ರೀತಿ ನಮ್ಗೆ ಹಿಪ್ನೋಟೈಸ್ ಅನ್ನ ಮಾಡಿದ್ದಾರೆ, ಆ ಹಿಪ್ನೋಟೈಸ್ ಅಲ್ಲಿ ನಿಮ್ಮ ಮೈಂಡ್ಗೆ ಯಾವ ರೀತಿ ಸಜೆಷನ್ಸ್ ಅನ್ನ ಕೊಟ್ಟಿದ್ದಾರೆ, ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ.